ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ಶುಂಠಿ ಬೆಳೆ ಪರಿಹಾರ ವಿಳಂಬಕ್ಕೆ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಹಾರಕ್ಕಾಗಿ ಹಲವು ದಿನಗಳಿಂದ ಮನವಿ ಮಾಡಿದ್ದರೂ ಹಣ ಜಮೆಯಾಗದ ಹಿನ್ನೆಲೆಯಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ತೋಟಗಾರಿಕೆ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಒಂದು ವೇಳೆ ಪರಿಹಾರ ಸಿಗದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದಲ್ಲಿ ಶುಂಠಿ ಬೆಳೆ ಪರಿಹಾರಕ್ಕಾಗಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ಪರಿಹಾರ ವಿಳಂಬವಾಗುತ್ತಿರುವುದನ್ನು ಖಂಡಿಸಿ ರೈತ ಸಂಘದ ನೇತೃತ್ವದಲ್ಲಿ ಹಲವಾರು ರೈತರು ಹಾನಗಲ್ ಪಟ್ಟಣದಲ್ಲಿರುವ ತೋಟಗಾರಿಕೆ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಹಾನಗಲ್ ತಾಲೂಕಿನ 5 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ಶುಂಠಿ ಬೆಳೆ ಪರಿಹಾರ ಇನ್ನೂ ಜಮೆಯಾಗಿಲ್ಲ ಎಂದು ರೈತರು ರೊಚ್ಚಿಗೆದ್ದಿದ್ದಾರೆ. ಈ ಕುರಿತು ಕೆಲ ದಿನಗಳ ಹಿಂದೆಯೇ ರೈತ ಸಂಘದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಮನವಿಗೂ ಸ್ಪಂದಿಸದೆ ಪರಿಹಾರ ದೊರೆಯದ ಹಿನ್ನೆಲೆಯಲ್ಲಿ ರೈತರು ಇದೀಗ ತೋಟಗಾರಿಕೆ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ವೇಳೆ ರೈತರು ಅಧಿಕಾರಿಗಳನ್ನು ಕಚೇರಿಯಿಂದ ಹೊರಗೆ ಕಳುಹಿಸಿ ಕಚೇರಿಯ ಬಾಗಿಲು ಮುಚ್ಚಿ ಪ್ರತಿಭಟನೆ ನಡೆಸಿದರು. ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ರೈತರೊಂದಿಗೆ ಮಾತನಾಡಿ ಬಾಕಿ ಇರುವ 5 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ನಾಳೆ ಸಂಜೆ ಒಳಗಾಗಿ ಶುಂಠಿ ಬೆಳೆ ಪರಿಹಾರ ಜಮೆಯಾಗಲಿದೆ ಎಂದು ಭರವಸೆ ನೀಡಿದ್ದಾರೆ. ಆದರೆ ಅಧಿಕಾರಿಗಳು ನೀಡಿರುವ ಭರವಸೆಯಂತೆ ಗಡುವಿನ ಒಳಗಾಗಿ ಪರಿಹಾರ ಹಣ ಜಮವಾಗದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಮರಿಗೌಡ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರು ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ದರು. ಕಳೆದ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಬೆಳೆಗೆ ಏನು ರೈತರು ವಿಮಾ ನೋಂದಣಿ ಮಾಡಿದ್ರಲ್ಲ ಅಂಥ ರೈತರುಗಳಿಗೆ 5 ಪಂಚಾಯಿತಿಗೆ ನಮಗೆ ವಿಮಾ ಮೊತ್ತ ಬಂದಿಲ್ಲ ಅನ್ನೋದ್ರ ಸಂಬಂಧ ಇವತ್ತು ಪ್ರತಿಭಟನೆ ಮಾಡಿದರು. ಆ ಒಂದು ವಿಮಾ ಮೊತ್ತ ಮತ್ತು ಪೇಔಟು ಇವತ್ತು ವಿಮಾ ಕಂಪ್ನಿಯವರ ಪ್ರಕಾರ ಇವತ್ತು ಸಂಜೆ ನಾವು ಎಷ್ಟೊತ್ತಾದರೂ ನಾವು 5 ಪಂಚಾಯಿತಿಗೆ ಆ 74 ಜನ ಏನು ಶುಂಠಿ ಬೆಳೆದಿದ್ದೀವಿ ಅಂತ ಎನ್ರೋಲ್ಮೆಂಟ್ ಮಾಡೋದು ಅವ್ರದ್ದನ್ನು ತಡೆ ಹಿಡಿದು ಉಳಿದಂಥ ಎಲ್ಲ ರೈತರಿಗೂ ವಿಮಾ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಸಂಜೆ ಅಷ್ಟೊತ್ತಿಗೆ ಅವರ ಖಾತೆಗಳಿಗೆ ಜಮಾ ಆಗುತ್ತೆ. ಮತ್ತು ಉಳಿದಂತೆ ನಮ್ಮ ಮೇಲಾಧಿಕಾರಿಗಳಿಗೂ ನಾವು ಇವರು ರೈತ ಸಂಘದ ಪ್ರತಿಭಟನೆಯಲ್ಲಿ ಕೇಳಿದ್ದು, ನೀವು ಹಣವನ್ನು ಒಂದು ವಾರ ಬಿಟ್ಟು ಜಮಾ ಮಾಡಿದರೂ ಪರವಾಗಿಲ್ಲ, ಆ 5 ಪಂಚಾಯಿತಿಗೆ ಮೊತ್ತ ನಿಗದಿ ಆಗಿರ್ತಕ್ಕಂಥ ಮೊತ್ತ ಪೇಔಟ್ ಏನಿದೆ ಅಂತ ಹೇಳೋಂತಿಗೆ ನಾವು ಬೆಳಗಿಂದ ಅದನ್ನು ಕಂಪ್ನಿಯವ್ರ ಜೊತೆಗೆ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾಯಿದ್ದೀವಿ. ನಮ್ಮ ತೋಟಗಾರಿಕೆ ಜಂಟಿ ನಿರ್ದೇಶಕರು ಹಾವೇರಿಯವರು ಹೇಳಿದ್ದೀವಿ, ಇನ್ನೊಂದು 10 ನಿಮಿಷ 15 ನಿಮಿಷದೊಳಗೆ ನಾನು ತೋಟಗಾರಿಕೆ ನಿರ್ದೇಶನಾಲಯ ಲಾಲ್ಬಾಗ್ನವರ ಅಪರ ನಿರ್ದೇಶಕರ ಹತ್ರ ಮಾತಾಡಿ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಕಂಡೀಷನ್ ಮೇಲೆ ನಾವು ಪ್ರತಿಭಟನೆಯನ್ನು ವಾಪಸ್ ತೊಗೊಳ್ತೀವಿ ಅಂತ ರೈತ ಸಂಘದವರು ಸಹ ಒಪ್ಕೊಂಡಿದ್ದಾರೆ. ನಾವು ಅದನ್ನು ಇನ್ನೊಂದು 10-15 ನಿಮಿಷದಲ್ಲಿ ಆ ಪೇಔಟನ್ನು ತರಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡ್ರಿ ಇವರ ಸಂಶಯ ಅವ್ರು ಸಾಯಿದ್ರು ಕನ್ನಡ
ಇವತ್ತು ನಾವು ಹಾನಗಲ್ ತೋಟಗಾರಿಕೆ ಇಲಾಖೆ ಎದುರಿಗೆ ಏನು ಹಾನಗಲ್ ತಾಲೂಕಿನಲ್ಲಿ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಬೆಳೆ ವಿಮೆ ಪಡ್ಕೊಳ್ಳಿಕ್ಕೆ ನಾವು ಹಲವಾರು ಬಾರಿ ಪ್ರತಿಭಟನೆ ಮಾಡಿದ ಪ್ರಯುಕ್ತ ಶುಂಠಿದೊಂದು ಮೊನ್ನೆ ಏನೋ ಜಮಾ ಆಯಿತು. ಅದರಲ್ಲಿನೂ 5 ಗ್ರಾಮ ಪಂಚಾಯತಿಗಳಿಗೆ ಯಾವುದೇ ರೀತಿ ಕ್ಲೇಮ್ ಕೊಟ್ಟಿಲ್ಲ. ನಾವು ಇವತ್ತೂ ಕೂಡ ನಮಗೆ ಕ್ಲೇಮ ಕೊಡ್ರಿ ಅಂತ ಕೇಳಾಕಂತಿಲ್ಲ. ಏನು ಪೇಔಟ್ ಆಗೈತಿ ಅನ್ನೋಂಥದ್ದನ್ನು ಸ್ಪಷ್ಟವಾದಂಥ ನಮ್ಗೆ ಆ ಕಾಗದ ಕೊಡ್ರಿ, ನಾವು ಇನ್ನೂ 4 ದಿವಸ ದುಡ್ಡು ಜಮಾ ಆಗೋದನ್ನು ತಡೆದ್ರೂ ಕೂಡ ನಾವು ಸುಧಾರಿಸ್ಕೊಂತೀವಿ ಅಂಥೇಳಿ ಅಧಿಕಾರಿಗಳು ಹೇಳಿದ್ರು ಕೂಡ ಯಾವುದೇ ರೀತಿ ಪೇಔಟ್ ಕೊಡ್ತಾ ಇಲ್ಲ. ಇವತ್ತು ನಾವು ಹಸಿಮೆಣಸಿನ್ಕಾಯಿ ಶುಂಠಿ ಅಲ್ಲದೆ ಮತ್ತು ಮಾವು ಮತ್ತು ಅಡಿಕೆ ಇದು ಟರ್ಮ್ ಶೀಟ್ ಮುಗಿದು ಇದನ್ನು ಅವಧಿ ಮುಗ್ದೈತಿ. ಏನು ಈ ಮಾರ್ಗಸೂಚಿ ಒಳಗೆ ಆ ವಿಮಾ ಕಂಪನಿ ಆ ಅವಧಿ ಮುಗಿದ ನಂತರ ಟರ್ಮ್ ಶೀಟ್ ಅವಧಿ ಮುಗಿದ ನಂತರ ಕೊಡಲಿಲ್ಲ ಅಂತಂದ್ರೆ ಬಡ್ಡಿ ಸಮೇತ ಕೊಡಬೇಕು ಅನ್ನೋಂಥದ್ದು ಇದ್ದರೂ ಕೂಡ ಯಾವುದೇ ರೀತಿ ಅದನ್ನು ಗಣನೆಗೆ ತೊಗೊಳ್ತಾ ಇಲ್ಲ. ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಮಾಡಾಕಂತೀವಿ. ಯಾವುದೇ ಕಾರಣಕ್ಕೂ ಇವು 3 ವಿಷಯಗಳನ್ನು, ಒಂದು ಬಡ್ಡಿ ಸಮೇತ ಕೊಡಬೇಕು, 5 ಗ್ರಾಮ ಪಂಚಾಯತಿಗಳನ್ನು ಸೇರಿ ಪೇಔಟ್ ಕೊಡಬೇಕು, ಮತ್ತು ಹವಾಮಾನಾಧಾರಿತ ಬೆಳೆ ವಿಮೆನ ಹೆಂಗೆ ಲೆಕ್ಕಾಚಾರ ಮಾಡ್ತಾರೆ, ಹೆಂಗೆ ನಿರ್ಧರಿಸ್ತಾರೆ ಅನ್ನೋಂಥದ್ದನ್ನು ಅಧಿಕಾರಿಗಳು ಮತ್ತು ವಿಮಾ ಕಂಪ್ನಿ ಅಧಿಕಾರಿಗಳು ನಮಗೆ ಒಂದನ್ನು ಪ್ರಾತ್ಯಕ್ಷಿಕವಾಗಿ ತೋರಿಸ್ಬೇಕು. ನಾವು ಇವತ್ತು ವಿಮಾ ಹಣ ಕಡಿಮೆ ಜಮಾ ಆಗೈತಿ ಅಂತೇಳಿ ಈ ಧೋರಣೆ ಮಾಡ್ತಾಯಿಲ್ಲ. ನಾವು ಕೂಡ ಇವತ್ತು ಉದಾಹರಣೆಗೆ ಯಾವುದೋ ಒಂದು ಕಾರಿಂದ ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಏನೇನು ವೈಫಲ್ಯ ಆಗ್ತಾವೆ, ಆಕ್ಸಿಡೆಂಟ್ ಆದ್ರೆ ಏನು ಹೋಗ್ತಾವೆ ಅನ್ನೋಂಥದ್ದನ್ನು ಅವ ನೋಡ್ಕೊಂಡು ಇನ್ಶೂರೆನ್ಸ್ ಕಟ್ತಾನೆ. ನಾವು ಹಣ ಕಟ್ತೀವಿ, ಏನೇನು ವೈಪರೀತ್ಯ ಆಗೈತಿ, ಎದಕ್ಕೆ ಹಣ ಜಮಾ ಆಕೈತಿ ಏನು ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು ಅನ್ನಂತೇಳಿ ಇವತ್ತು ಈ 3 ವಿಷಯಗಳಿಗೆ ಪರಿಹಾರ ಸಿಗದೆ ಹೋದ್ರೆ ನಾವು ಇವತ್ತು ಇಲ್ಲೇ ಠಿಕಾಣ ಹುಡ್ತೀವಿ. ಇಲಾಖೆ ಅಧಿಕಾರಿಗಳು ಅಷ್ಟೇ ಅಲ್ಲದೆ ಜನಪ್ರತಿನಿಧಿಗಳಿಗೂ ಕೂಡ ಈ ಎಲ್ಲ ಸಮಸ್ಯೆಗಳನ್ನು ತಿಳಿಸಿದ್ವಿ. ಹಂಗಾಮಿ ಉಸ್ತುವಾರಿ ಸಚಿವರಾಗಿ ಸತೀಶ್ ಜಾರಕಿಹೊಳಿ ಬಂದಾಗ 6 ಶಾಸಕರಿಗೂ ನಾವು ಇದನ್ನು ಸ್ಪಷ್ಟವಾಗಿ ಇಂಥ ಸಮಸ್ಯೆ ಐತಿ ಅಂತೇಳಿ ಕೃಷಿ ಮತ್ತು ತೋಟಗಾರಿಕಾ ವಲಯವನ್ನು ಜನಪ್ರತಿನಿಧಿಗಳು ಕೂಡ ನಿರ್ಲಕ್ಷ್ಯ ವಹಿಸಾಕಂತಾರ. ಅವ್ರು ನಿರ್ಲಕ್ಷ್ಯ ವಹಿಸಿದ್ರೆ ಅವ್ರ ಅಧೀನದಾಗಿರೋ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ವಹಿಸಾಕಂತಾರ. ಯಾವುದೇ ಕಾರಣಕ್ಕೂ ಇತ್ತೀಚಿನ ದಿನಗಳಲ್ಲಿ ಪ್ರತಿಭಟನೆಯನ್ನು ಮಾಡೇ ನಮ್ಮ ರೈತರ ಸಮಸ್ಯೆಯನ್ನು ಪರಿಹಾರ ಮಾಡೋದು ಅನ್ನೋದನ್ನು ನಿರ್ಧರಿಸ್ತಾ ಇದೆ. ಅದಕ್ಕೆ ನಾವೆಲ್ಲರೂ ರೈತರು ಸಜ್ಜಾಗಂತೀವಿ. ಏನೇ ಸಮಸ್ಯೆ ಆದ್ರೂ ಪ್ರತಿಭಟನೆ ಮುಖಾಂತರ ನಾವು ಪರಿಹರಿಸ್ತಾ ಇದ್ದೇವೆ. ಅಧಿಕಾರಿಗಳು ಇವತ್ತು ಇನ್ನು 2 ದಿವಸ ತಡ್ರಿ, ಇದು ಯಾವಾಗಿಂದ 8 ತಿಂಗಳ ಕಳೆದ್ರೂ ಸುದ್ದಿ ಬರದೇ ಇದ್ದಂಥವ್ರು ನಾವು ಯಾವಾಗ ಹೋರಾಟ ಮಾಡಾಕಂತೀವಿ ಅವತ್ತಿಂದನೂ 2 ದಿವಸ ತಡ್ರಿ ಅಂತ ಹೇಳಾಕಂತಾರ. ರೈತರ ತಾಳ್ಮೆಗೆ ಕಟ್ಟಿ ಹೊಡೆದೈತಿ. ಇವತ್ತು ನಾವು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಕಚೇರಿ ಎದುರಿಗೆ ಬಂದು ಕುಂತೇವಿ. ಈ ಸಮಸ್ಯೆಗಳಿಗೆ ಪರಿಹಾರ ಕಂಡು ನಾವು ಮನೆಗೆ ಹೋಗೋದು ಅಂತೇಳಿ ನಿರ್ಧಾರ ಮಾಡ್ಕೊಂಡು ಬಂದು ಇಲ್ಲಿ ಕೂತೇವೆ.